ಕಡಲಲ್ಲಿ ವಿಹಾರ ಮಾಡಬೇಕು, ಸಮುದ್ರದ ಸೌಂದರ್ಯ ಸವಿಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ. ಹೀಗಾಗಿ ಪಣಂಬೂರು ಬೀಚ್ನಲ್ಲಿ ಪ್ರವಾಸಿಗರಿಗೆ ಹೊಸ ಸೌಲಭ್ಯ ಕಲ್ಪಿಸಲಾಗಿದೆ. ಇದರಿಂದಾಗಿ ಜನರಿಗೂ ಖುಷಿಯಾಗಿದೆ. ತಂಗಾಳಿಯ ಆಹ್ಲಾದ, ಬಳುಕುವ ಅಲೆಗಳ ನಾದ, ಹೊಸ ಪ್ರಪಂಚವನ್ನೇ ತೆರೆದಿಡೋ ಕಡಲಯಾನ ಮಸ್ತ್ ಮಜಾ ನೀಡುತ್ತೆ. ಹೀಗಾಗಿ ಕಡಲ ಸೌಂದರ್ಯ ಸವಿಯಲು ನಿತ್ಯ ಮಂಗಳೂರಿನ ಸುತ್ತಮುತ್ತಲ ಬೀಚ್ಗಳಿಗೆ ಸಾವಿರಾರು ಜನ ಆಗಮಿಸ್ತಾರೆ. ಅದರಲ್ಲೂ ಪಣಂಬೂರು ಬೀಚ್ ಎಲ್ಲಕ್ಕಿಂತ ಸಖತ್ ಫೇಮಸ್. ಇಷ್ಟು ದಿನ ಕಡಲ ತಡಿಯಲ್ಲೇ ಮಜಾ ಉಡಾಯಿಸುತ್ತಿದ್ದ ಜನ ಇನ್ಮೇಲೆ ಸಮುದ್ರದಲ್ಲಿ ಒಂದು ರೌಂಡ್ ಹಾಕಿ ಬರಬಹುದು. ಇದಕ್ಕಾಗಿ ಪ್ಯಾಕೇಜ್ ಒಂದು ಆರಂಭವಾಗಿದೆ. ಸ್ಪೀಡ್ ಬೋಟ್ನಲ್ಲಿ ಪಣಂಬೂರು ಬೀಚ್ನಿಂದ ಉಡುಪಿಯ ಸೇಂಟ್ ಮೇರಿಸ್ ದ್ವೀಪಕ್ಕೆ ಪ್ರಯಾಣಿಸುವ ವ್ಯವಸ್ಥೆ ಮಾಡಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಪಣಂಬೂರು ಬೀಚ್ನಿಂದ ಹೊರಟ್ರೆ 2 ಗಂಟೆಯಲ್ಲಿ ಸೈಂಟ್ ಮೇರಿಸ್ ದ್ವೀಪ ತಲುಪಬಹುದು. ಸಾಗರ ಮಧ್ಯದ ಪ್ರಯಾಣದಿಂದ ಕೊಂಚ ಬಸವಳಿದಿದ್ರೆ ಸೈಂಟ್ ಮೇರಿಸ್ ಐಲ್ಯಾಂಡ್ನ ಬ್ಯೂಟಿ ಎಲ್ಲಾ ದಣಿವನ್ನು ತಣಿಸುತ್ತದೆ. ಜೊತೆಗೆ ಅಲ್ಲೇ ಕೆಲ ಹೊತ್ತು ವಿಹಾರ, ಮತ್ತೆ ಮಂಗಳೂರಿನತ್ತ ಸ್ಪೀಡ್ ಬೋಟ್ನಲ್ಲಿ ಪ್ರಯಾಣ, ದಾರಿ ಮಧ್ಯೆ ಬಿಸಿ ಬಿಸಿ ಭೋಜನ, ಸ್ವಾದಿಷ್ಟ ಆಹಾರ ಸವಿಯುವ ಅವಕಾಶವಿದೆ. ಪಣಂಬೂರಿಂದ ನಾವು ಸೆಂಟ್ ಮೇರಿಸ್ಗೆ ಹೋಗಿದ್ವಿ. ಸೊ ಇಂಥ ಒಂದು ಇಲ್ಲಿಂದ ಸೆಂಟ್ ಮೇರಿಸ್ಗೆ ನಾವು ಸ್ವಲ್ಪ ಸ್ಲೋ ಹೋದ್ರೂ ಕೂಡ 1.5 ಗಂಟೆಯಲ್ಲಿ ರೀಚ್ ಆಗಿದ್ವಿ. ಆದರೆ ಫಾಸ್ಟ್ ಹೋಗಿದ್ರೆ 1 ಗಂಟೆಯಲ್ಲಿ ರೀಚ್ ಆಗ್ತಿದ್ವಿ. ಈಗ ನಮ್ಮ ರೋಡಲ್ಲಿ ಹೋದರೆ ಬಸ್ಸಲ್ಲಿ 1 ಗಂಟೆ, ಉಡುಪಿಯಿಂದ ಸೆಂಟ್ ಮೇರಿಸ್ಗೆ 10 ನಿಮಿಷ, ಅಲ್ಲಿಂದ ಪುನಃ 45 ನಿಮಿಷ ಬೋಟ್ ಜರ್ನಿ. ಇದೆಲ್ಲ ಅವಾಯ್ಡ್ ಮಾಡಿ ಮಂಗಳೂರಿನಿಂದಲೇ 1 ಗಂಟೆಯಲ್ಲಿ ಯು ಕ್ಯಾನ್ ರೀಚ್ ಸೆಂಟ್ ಮೇರಿಸ್. ಸೊ ವಿ ಕ್ಯಾನ್ ರಿಯಲಿ ಗೆಟ್ ದ ಮೇಜರ್ ಶೇರ್ ಆಫ್ ಟೂರಿಸ್ಟ್ ಅಟ್ ಮ್ಯಾಂಗ್ಳೂರ್. ಕಳೆದ ಜನವರಿಯಲ್ಲಿ ನಡೆದ ರಾಷ್ಟ್ರೀಯ ಯೋಜನೋತ್ಸವದ ಸಂದರ್ಭದಲ್ಲಿ ಇಂತಹ ಒಂದು ಪ್ರಸ್ತಾಪವನ್ನು ಪಣಂಬೂರು ಬೀಚ್ ಮುಂದಿಟ್ಟಿತ್ತು. ಇದಕ್ಕೆ ಸ್ಪಂದಿಸಿದ ಸರ್ಕಾರ ಹೊಸ ಪ್ಯಾಕೇಜ್ ನೀಡಿದೆ. ಒಂದು ಸ್ಪೀಡ್ ಬೋಟ್ನಲ್ಲಿ ಸುಮಾರು 15 ಮಂದಿ ಪ್ರಯಾಣಿಸಬಹುದು. ಜನ ಹೆಚ್ಚಿದಷ್ಟು ಖರ್ಚು ಕಡಿಮೆ. ಇದು ಕರಾವಳಿಯ ಪ್ರವಾಸೋದ್ಯಮಕ್ಕೆ ಹೊಸ ವೇಗ ನೀಡುವುದರಲ್ಲಿ ಸಂಶಯವಿಲ್ಲ. Wonderful. I think you have one of the cleanest beaches in Mangalore, not to mention St. Mary's Island, which is so close by, and to have a boating facility from Mangalore to St. Mary's Island as a picnic and back, I think is a wonderful idea, and I think Atish has done a wonderful job in that, and I'm sure he'll go to greater heights, and Mangalore will definitely be on the tourism map sooner than later. ಕರ್ನಾಟಕದ ಕರಾವಳಿ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಪ್ರದೇಶ. ಆದರೆ ಈ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ವಿಪುಲ ಅವಕಾಶಗಳನ್ನು ಬಳಸಿಕೊಂಡಿರಲಿಲ್ಲ. ಇದೀಗ ಹೊಸ ಹೆಜ್ಜೆ ಇಟ್ಟಿರೋದು ಪ್ರವಾಸಿಗರಿಗೆ ಖುಷಿ ತರಿಸಿದೆ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು.